ನಮಸ್ಕಾರ. ಬರುವಂತ ಬೆಳಗಾವಿ ಲೋಕಸಭಾ ಚುನಾವಣೆಯ ನಿಮಿತ್ತ ಬೆಳಗಾವಿ ದಕ್ಷಿಣ ವಿಧಾನಸಭೆಯ BLA ಮತ್ತು ಪ್ರಮುಖ ಕಾರ್ಯಕರ್ತರ ಸಮಾವೇಶ. ಈ ಸಮಾವೇಶದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಉತ್ತರ ಶಾಸಕರು ಆತ್ಮೀಯರಾದ ರಾಜು ಸೇಠ್ ಅವರೇ, ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾದ ವಿನಯ್ ನಾವಲ್ಕಟ್ಟಿ ಅವರೇ, ಸುನೀಲ್ ಹನುಮಣ್ಣ ಅವರೇ, ಬಸು ನಿಮ್ಮೆಲ್ಲ BLA ಬಗ್ಗೆ ಹೇಳಿದಂತ ಸುಸಿಗಾಳ್ ಅವರೇ, ದೀಪಕ್ ಗೋಜಿಂಗಿ ಅವರೇ, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಪಾಟೀಲ್ ಅವರು, ನಗೆ ಅವರು, ರಮೇಶ್ ಸೊಂಟಕಿ, ಪ್ರದೀಪ್ ಅವರು, ನಮ್ಮ ಕಾರ್ಪೊರೇಟರ್ಗಳಾದ ಮುಲ್ಲಾ ಮೇಡಮ್, ಕೊಕ್ರೆ ಮೇಡಮ್, ಮಲ್ಲೇಶ್ ಚೋಗ್ಲೆ ಅವರು, ಹೊಸದಾಗಿ ಕೂಡ ಸದಸ್ಯ ರಾಘವೇಂದ್ರ ಅವರು, ರಮೇಶ್ ಗೋರಲ್ ಅವರು, ನಮ್ಮ ಕದಮ್ ಅವರು, ಅಶ್ಫಾಕ್ ಅವರು, ಎಲ್ಲ ನಾಯಕರು ಕೂಡ ವೇದಿಕೆ ಮೇಲೆ ವಿಶೇಷವಾಗಿ ಉಪಸ್ಥಿತರೆ. ತಮಗೆಲ್ಲ ವಿಷಯ ಗೊತ್ತಿದೆ. ಈ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಮೇಡಮ್ ಅವರು, ರಾಜು ಅವರು, ಮೃಣಾಲ್ ಹೆಬ್ಬಾಳ್ಕರ್ ಅವರು, ಮಾಸ್ಪಡಿ ಮೇಡಮ್ ಅವರು ಸಭೆ ಉದ್ದೇಶಿ ಮಾತಾಡಿದ್ದಾರೆ. ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ 8 ವಿಧಾನಸಭಾ ವ್ಯಾಪ್ತಿಯ ಕಾರ್ಯಕ್ರಮ ಮಾಡಬೇಕಾಗಿ ಅಂತ ಭಾಗವಾಗಿ ಇವತ್ತು ದಕ್ಷಿಣ ಬೆಳಗಾವಿ ವಿಧಾನಸಭೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬರುವಂತ ಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲ್ಲಬೇಕಾಗಿದೆ, ಗೆಲ್ಲೇಬೇಕು. ಗೆಲ್ಲಿಸುವಂತ ಪ್ರಯತ್ನ ನಿಮ್ಮಿಂದ ಆಗ್ಬೇಕಂತ ಇವತ್ತು ಸಭೆ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾಕೆ ಗೆಲ್ಲಿಸ್ಬೇಕಂತ ಹಲವಾರು ಕಾರಣಗಳಿವೆ. ಬೆಳಗಾವಿಯಲ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾಕೆ ಗೆಲ್ಲಬೇಕಂತ ವಿಚಾರ ತಮಗೆಲ್ಲ ಗೊತ್ತಿರುವಂತ ವಿಚಾರ. ವಿಶೇಷವಾಗಿ ಗ್ಯಾರಂಟಿಗಳು, ಅತಿ ಕಡು ಬಡವರಿಗೆ ಸರ್ಕಾರ ಅವ್ರ ಮನೆಯ ಬಾಗಿಲಿಗೆ ಕಾರ್ಯಕ್ರಮ ಮುಗಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಹಿಂದೆ 9 ತಿಂಗಳಿಂದ ಜರುಗಿದಂತ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ಪಕ್ಷ ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಭರವಸೆ ನೀಡಿದ್ರು. ಆ ಸಂದರ್ಭದಲ್ಲಿ ನಾವು ಗ್ಯಾರಂಟಿ ಕೊಡದೆ ನಮ್ಗೆ ಜನ ನಮ್ಮ ಕೈಯಲ್ಲಿ ನೀಡಿದ್ರು, ಆಶೀರ್ವಾದ ಮಾಡಿದ್ರು. ಕಳೆದ 6 ತಿಂಗಳಿಂದ ಯೋಜನೆ ನಿಮ್ಮನ್ನು ತಲುಪ್ತಾ ಇದೆ. ಅದಕ್ಕೋಸ್ಕರ ನಾವು ನಿಮ್ಮ ಮೇಲೆ ಹಕ್ಕಿನಿಂದ ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ನಿಮಗೆ ನುಡಿದಂತೆ ನಡೆದಿದ್ದೇವೆ. ನಮಗೆ ರಾಜಕೀಯವಾಗಿ ಮತಗಳ ಮೂಲಕ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ಬಹುಶಃ ಚಿಕ್ಕೋಡಿಯಲ್ಲಿ ಮತ್ತು ಬೆಳಗಾವಿಯಲ್ಲಿ ಪಕ್ಷದ ವರಿಷ್ಠರು ಯಾರನ್ನೇ ಅಭ್ಯರ್ಥಿಗಳನ್ನು ಮಾಡಲಿ, ಮರಣಾಲ್ ಮಾಡಲಿ, ಪ್ರಿಯಾಂಕರ್ ಮಾಡಲಿ, ಇನ್ಯಾರನ್ನೇ ಮಾಡೋದು ಕೂಡ ನಾವು ಸನ್ನದ್ಧರಾಗಿರ್ಬೇಕಂತ ನಾವು ನಿಮಗೆ ಪೂರ್ವ ಸಭೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತಿಂದ ನಿಮ್ಮ ದಕ್ಷಿಣದವರು ಕೆಲಸ ಪ್ರಾರಂಭ. ಮುಂದೆ 3 ಭಾಗಗಳನ್ನೇ ಮಾಡೋದು. ಒಂದೇ ಭಾಗ ಮಾಡ್ಲಿಕ್ಕಾಗಲ್ಲ, ಒಂದು ಗ್ರಾಮೀಣ ಸಪರೇಟ್ ಮಾಡೋಣ, ಸಿಟಿಯಲ್ಲಿ 2 ಭಾಗ ಮಾಡಿ ಟ್ರೈನಿಂಗ್ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಒಂದೇ ಕಡೆ ಇಷ್ಟು ಜನ ಕೊಡ್ಲಿಕ್ಕೆ ಆಗಲ್ಲ. ಎಷ್ಟು ಜನ ಮಂದಿ BLAಗಳು ಕೈ ಮಾಡಿ, BLAಗಳು ಪರ್ಟಿಕ್ಯುಲರ್ BLAಗಳು ನಿಮ್ ಜೊತೆಗೆ 10 ಜನ ಮಾಡಬೇಕು. ಸುಮಾರು 2,000ಕ್ಕಿಂತ ಹೆಚ್ಚಾಗಬಹುದು. ಒಂದೇ ಸಾರಿ ಮಾಡ್ಲಿಕ್ಕಾಗಲ್ಲ, 3 ಭಾಗಗಳನ್ನಾಗಿ ಮಾಡೋದು. ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಎಲ್ಲರೂ ಜವಾಬ್ದಾರಿ ತಗೋಬೇಕು. ಒಬ್ಬರ ಮ್ಯಾಗ ಒಬ್ಬರು ಹಾಕಿದ್ರೆ ಆಗುಲ್ಲ. ಕಳೆದ 5-6 ವರ್ಷದಿಂದ ನಾವು ದಕ್ಷಿಣಕ್ಕೆ ಬಹಳ ಒತ್ತಡ ಕೊಡ್ತದೆ. ಯಾಕಂದ್ರೆ ನಮ್ಮ ಇಲ್ಲಿ ಶಕ್ತಿ ಕಡಿಮೆ ಇದೆ ಅಂತ ಗೊತ್ತಿದ್ದೆ ನಾವು ಪ್ರತಿ ಹಂತದಲ್ಲಿ ನಿಮ್ಮ ಎಲ್ಲಾ ಕೆಲಸಗಳಲ್ಲಿ ಭಾಗಿಯಾಗಿದ್ದೀವಿ.
4 ಚುನಾವಣೆ ಮಾಡಿದ್ವಿ ನಾವು. ಬಹುಶಃ 2 MP ಚುನಾವಣೆ ಮಾಡಿದ್ವಿ, 2 MLA ಮಾಡಿದ್ವಿ, 1 ಕಾರ್ಪೊರೇಷನ್ ಚುನಾವಣೆ ಮಾಡಿದ್ವಿ. ಸೋದ್ರು ಕೂಡ ನಾವು ಬಿಟ್ಟಿಲ್ಲ, ಯಾಕಂದ್ರೆ ಅದನ್ನ ಒಂದು ಹಂತಕ್ಕೆ ತರಲೇಬೇಕಂತ ನಾವು ಬಿಟ್ಟಿಲ್ಲ. R&D ಇದ್ದಂಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಅದನ್ನ ಮಾಡ್ತಾನೆ ಇರ್ತೀವಿ, ಅದು ಬೆಳಿತಾನೆ ಇರ್ತೀವಿ, ಮಾಡ್ತಾನೆ ಇರ್ತೀವಿ, ಬೆಳಿತಾನೆ ಇರ್ತೀವಿ. ಹಾಗೆ ನಾವು ಸೋದ್ರು ಕೂಡ ಬಿಟ್ಟಿಲ್ಲ. ಅಂದ್ರೆ ನಮ್ಮ ಮತ ಸಂಖ್ಯೆ ಹಿಡ್ಕೊಳ್ಳಲು ಯಶಸ್ವಿಯಾಗಿದ್ದೇವೆ. ನಮ್ಗೆ ಎಷ್ಟು ಮತ ಬರಬೇಕಾಯ್ತು ಕಾಂಗ್ರೆಸ್ಗೆ ಅಷ್ಟು ಮತ ಯಾವುದೇ ಗಾಳಿಯಲ್ಲಿ ಹಿಡ್ಕೋಲಿಕ್ಕೆ ಒಂದು ಪ್ರಯತ್ನ ನಾವು ಮಾಡಿದ್ವಿ. ಅದಕ್ಕಾಗಿ ಕಳೆದ ಚುನಾವಣೆಯಲ್ಲಿ ನಾನಿದ್ದಾಗ 30,000 ಮತ ಪಡೆದಿದ್ವಿ. ಈ ನಮ್ಗೇನು ಬಾಳ ಬೇಡ, 40,000 ಲೀಡ್ ಬೇಡ, ನಮ್ಗೆ 50,000 ರಿಂದ 60,000 ಬಿದ್ರೆ ಸಾಕು. ಅಷ್ಟಾಗ ನಾವು ಕಲ್ತೀವಿ, ಅಷ್ಟೇ ಇರ್ಬೇಡ. ಒಟ್ಟು ನಮ್ಗೆ 60,000 ಸಾಕು. ಈಗ 30 ಕೊಟ್ರೆ ಸಾಕು, ಅಷ್ಟೆಲ್ಲ ಗೆಲ್ತೀವಿ ನಾವು, ಕಲ್ಸ್ಕೊತೀವಿ, ನಾವು ಮಾಡ್ತೀವಿ. ನೀವು 60,000 ಕೊಡಿ ದಕ್ಷಿಣದವ್ರು, ಲೀಡ್ ಗೀಡ್ ಬೇಡ ಬೇಡ, ಒಟ್ಟಿಗೆ 60,000 ಓಟ್ ಕೊಡಿ. ನೀವು ಎನಿಸಿ 30,000 ಇದೆ, ಇನ್ನು 30,000 ಹೆಂಗ್ ಕೊಡೋದಲ್ಲ. ಇನ್ನು 45 ದಿವಸ ಸಮಯ ಇದೆ. ಇವತ್ತಿಂದ ನಿಮ್ ಕೆಲಸ ಪ್ರಾರಂಭ. ಅದಕ್ಕಾಗಿ ನಾವು ಇವತ್ತು ಸಾಂಕೇತಿಕವಾಗಿ ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೀವಿ. 3 ಭಾಗ ಮಾಡಿ, ನಮ್ಮವರು ಇರ್ತಾರೆ, ಮೇಡಮ್ ಜನನು ಇರ್ತಾರೆ, ನಮ್ಮ ಕಾರ್ಯಕ್ರಮ ಇರ್ತಾರೆ. ಪ್ರತಿ ಹಳ್ಳಿಯಲ್ಲಿ ಕೂಡ ನೀವು ಇವತ್ತು ನಾಳಿಂದ ನಿಮ್ಮ ಕೆಲಸ ಪ್ರಾರಂಭ ಮಾಡಿ. ಪ್ರತ್ಯೇಕವಾಗಿ BLAಗಳನ್ನ ನೀವು ಕೂಡಿಸಿ. ಮುಖ್ಯವಾಗಿ ಕೆಲಸ ಇರೋದು BLAಗಳು. ಅವರೇ ಬೂತ್ಗಳನ್ನ ನೋಡ್ಬೇಕು. ಈಗ ನಮ್ಮ ಹೊಸದಾಗಿ ಹೇಳಿದ್ರು BLAಗಳ ಕೆಲಸ ಏನು, ಮತದಾರರ ಹೇಗೆ ಕಂಡುಹಿಡಿಬೇಕು, ಡಿಲೀಟ್ ಮಾಡಬೇಕು, ಅಡಿಷನ್ ಮಾಡಬೇಕು, ಸರ್ವಿಸ್ ಆದವ್ರದ್ದು ಯಾವ ರೀತಿ ಲಾಭ ಪಡಬೇಕು, 80 ವರ್ಷ ಆದವ್ರು ಬೇರೆ ಯಾವ ರೀತಿ ಅದನ್ನ ಲಾಭ ಪಡಿಬೇಕು, ಇವೆಲ್ಲ ನೀವು BLAಗಳು ಬಹಳ ತ್ವರಿತವಾಗಿ ಮತ್ತೊಂದೆಲ್ಲ ತಿಳ್ಕೊಂಡು ನೀವು ಜಾರಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ರಮೇಶ್ ಅವರ ಬಗ್ಗೆ ಸುಮಾರು ಜನ ಇವತ್ತು ರಮೇಶ್ ಊರಲ್ಲಿ ಇರ್ಬೋದು, ಬ್ಲಾಕ್ ಅಧ್ಯಕ್ಷ ಪಾಟೀಲ್ ಇರ್ಬೋದು, ಸುಮಾರು ಜನ ಸುನೀಲ್ ಲಕ್ಷ್ಮಣ್ ಅವರು ದಕ್ಷಿಣಕ್ಕೆ ಸೇರಿದಂತಾರೆ, ಬಹಳ ಜನ ಇದ್ರೆ ಇಲ್ಲಿ ಅಶ್ಫಾಕ್ ಇದ್ದಾರೆ. ನೀವೆಲ್ಲ ಬಹಳ ಗಟ್ಟಿಯಾಗಿ ಇದೊಂದು ನಿಮ್ ಶಕ್ತಿ ತೋರ್ಲಿಕ್ಕೆ ಅವಕಾಶ, ನಮಗಲ್ಲ ನಿಮಗೆ ದಕ್ಷಿಣದವರಿಗೆ ಶಕ್ತಿ ತೋರ್ಲಿಕ್ಕೆ ಒಂದು ಅವಕಾಶ ಇದೆ. ಯಾಕಂದ್ರೆ ಎಲ್ಲಾ ಶಕ್ತಿಯಿಂದ ಹತ್ತಿದೆ. ಬುಲ್ಡೋಜರ್ ಇದೆ, JCB ಇದೆ, ಹೈಡ್ರಾ ಇದೆ, ಏನೆಲ್ಲ ನಿಮಗೆ ತೋರಿಸ್ಕೊಡ್ತೀವಿ. ಆ ಗಿಡ ಬೆಳೆಸ್ಬೇಕಷ್ಟೇ, ಏನ್ ಬಲಿಷ್ಠವಾಗಿ ಬೆಳೆದಿದೆ. ಈಗ ಅವಕಾಶ ನಿಮ್ಗೆ. ನಮ್ಮ ರಮೇಶ್ ನಾವು ಬಂದಾಗ ಕೇಳ್ತಿರ್ತೀವಿ, ನಮ್ ಜನ ಬಂದವರಿಗೆ ಅವಕಾಶ ಒಂದೇ ಸಾರಿಗೆ ಆಗಲ್ಲ. ನೀ ಯಾವ್ದ್ರ ಒಂದು ನೋವನ್ನ ಇದಕ್ಕೆ ಹೋಗ್ಬೇಕು. ಸಂಜೆ ಒಂದ್ ಚೀರ ಕೊಂಡ್ಕೊಡಿ, ಆ ಕಡೆ ಒಬ್ರು ಈ ಕಡೆ ಅವರೇ ಅಲ್ಲಿ ಕಬ್ಬಿಣ ಕಾಶಿ ಬಡಿತಿರ್ತಾವ ನಾವು. ದೊಡ್ಡ ಕಬ್ಬಿಣ ಇದ್ರು ಕೂಡ ಒಂದು 10 ನಿಮಿಷದಾಗ ಅಂತ ಬಡದು ಹೆಂಗ್ ಮಾಡ್ತಾರೆ. ರಮೇಶ್ ಒಂದ್ ಕಡೆ ಕೂಡ್ರಿ, ಡಗ್ಗೆ ಒಂದ್ ಕಡೆ ಕೂಡ್ರಿ, ರಾಘವೇಂದ್ರ ಒಂದ್ ಕಡೆ ಕೂಡ್ರಿ, ಮತ್ತೆ ಯಾರು ಕೊಡ್ರಿ, ಹೆಂಗ ಬಡದ ಸಣ್ಣ ಮಾಡ್ತಾರಲ್ಲ ಹಂಗೆಲ್ಲ ಅವಕಾಶ ಇದೆ. 45 ದಿವಸ ಹೆಂಗ್ ಬಡಿದ್ರಿ ಬಡಿಯಲ್ರಿ, ನೋಡ್ಕೊಂಡು ಕೊಟ್ಟು ಫಸ್ಟ್ ಹೋಗಿ ಯಾವ್ದು ಇಲ್ಲ ಸುತಾರ ಕಂಪಾರ ಕಡೆ ಹೋಗಿ ನೋಡ್ರ ಹೆಂಗ ಅದನ್ನ ತಿಳಿ ಮಾಡ್ತಾರ. ಟೆಕ್ನಿಕ್ ಇದು, ಅದನ್ನ ತಿಳಿಸಿ ಹೇಳಿ. ಕಾಂಗ್ರೆಸ್ ಸರ್ಕಾರ ಬಂದಾಗ ನೇಕಾರರಿಗೆ ಸವಲತ್ತುಗಳು ಕೊಟ್ಟಿತ್ತು. 10 HP ವರೆಗೆ ಯಾವುದೇ ಬೆಲೆ ಇಲ್ಲ, 10 ರಿಂದ 20,000 ರೂಪಾಯಿ ಅಂತ ಹೇಳಿದ್ರು. ಹಿಂದೆ ನಾ ಮಂತ್ರಿ ಇದ್ದಾಗ 3 ರೂಪಾಯಿ 25 ಪೈಸೆ, ಸುಮಾರು ಯಾವಾಗ 20 ವರ್ಷದಿಂದ. ಅವಾಗೇನ 1 ರೂಪಾಯಿ 25 ಪೈಸೆ ಮಾಡಿದ್ರೆ ಇಲ್ಲಿವರೆಗೆ ಬದುಕ್ತಿದ್ವು ಮೇಡಮ್. 20 ವರ್ಷದಿಂದ ನಾವು ಸಿದ್ದರಾಮಯ್ಯ ಜಗಳ ಮಾಡಿ ರಾಜೀನಾಮೆ ಕೊಟ್ಟಿದ್ದೇವೆ ಅವ್ರಿಗೆ. ಸಿದ್ದರಾಮಯ್ಯ ಮಾಡಬಾದ್ರು ಮಾಡದೇ ಇದ್ರೆ ನಾವೇ ಮಾಡ್ತೀವಿ ಅಂತ ರಾಜೀನಾಮೆ ಕೊಟ್ಟಿದ್ವಿ. ಅವಾಗೆ 1 ರೂಪಾಯಿ 25 ಪೈಸೆ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೆ ಬದುಕಲಿಕ್ಕೆ ಅನುಕೂಲ ಆಯ್ತು. ಈಗ ಅದು ಮೊನ್ನೆ ಸಿದ್ದರಾಮಯ್ಯ ಅವರು 10 HP ವರೆಗೆ ತೆಗೆದಾಗ ಬಿಜೆಪಿ ಅವ್ರ ಎಷ್ಟು ಧೈರ್ಯ ಅಂದ್ರೆ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸರ್ಕ್ಯುಲರ್ ಬಂತು 1 ರೂಪಾಯಿ 25 ರಿಂದ 125. 4.20 ಮೇಡಮ್ ಚುನಾವಣೆ ನಡೆದಿದೆ. 9 ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಏಪ್ರಿಲ್ ಅಲ್ಲಿ 1.25 ಇತ್ತು, 4.25 ಮಾಡಿ ಆದೇಶ ಹೊಡಿಸಿರೋ. ಅಂದ್ರೆ ಅಷ್ಟವರೆಗೆ ಧೈರ್ಯ. ಹೆಂಗ್ ಮಾಡಿದ್ರು ಓಟ್ ಹಾಕ್ತಾರಂತ ಖುಷಿ ಅವರಿಗೆ ಧೈರ್ಯ ಇದೆ. ಅದಕ್ಕಾಗಿ ತಿಳಿಸಿ ಹೇಳಿ ಅವ್ರಿಗೆ ಹಂತವಾಗಿ ತಿಳಿಸ್ಬೇಕು. ಯಾವುದೇ ಒಂದು ವ್ಯಕ್ತಿ ಬದಲಾವಣೆ ಹಾಕಲಿಕ್ಕೆ ಸಮಯ ಬೇಕಾಗುತ್ತೆ.
ಕಾಂಗ್ರೆಸ್ ಪಕ್ಷ ಬಂದಾಗ ಏನೇನು ಅನುಕೂಲ ಆಗಿದೆ. ಈಗ 2,000 ರೂಪಾಯಿ ಈಗ ಹೋಗಿ ಮನೆಗೆ ಹಾಯ್ಕೊಂಡು ಕುಂತ ಬಿಡದೀಗ ಆ ಮಗನ ಮುಂದೆ ಕುಂತ 2,000 ರೂಪಾಯಿ ತಗೊಂಡು ಏನು ಮಾಡಿದೆ, ಏನು ಖರ್ಚು ಮಾಡಿದೆ, ಹೆಂಗ್ ಮಾಡತ್ತೆ, ಬಸ್ನಾಗ ಎಲ್ಲೆಲ್ಲಿ ಹೋಗಿದೆ ಕೇಳೋದು ನಾವು. ಕೇಳಿ ಅವನ್ನೆಲ್ಲ ಬದಲಾವಣೆ ಮಾಡಿ ನೀವು 50ರಿಂದ 60,000 ನಮಗೆ ತಕ್ಷಣದಾಗ ಕೊಟ್ಬಿಟ್ರೆ ಸಾಕು. ಅದ್ರಾಗ ನಾವು ಬದುಕೋತೀವಿ. ನಾವು ಬೇರೆ ಕಡೆಯಿಂದ ದಾರಿ ಹುಡುಕ್ತಿ. ಅದಕ್ಕಾಗಿ ಸುಮಾರು ಚುನಾವಣೆ ಮಾಡಿದ್ವಿ. ನಾವು 5 ಚುನಾವಣೆನ ನಾವು ನೇರವಾಗಿ ಮಾಡಿದೀವಿ. ಎಲ್ಲರೂ ಪರಿಚಯ ಇಲ್ದಾಗ ನಾವು ಇಲ್ಲಿ ಸಭೆಗಳನ್ನ ಮಾಡಿದೀವಿ, ಚುನಾವಣೆ ಮಾಡಿದ್ದೀವಿ. ಹೀಗಾಗಿ ಕೆಲಸ ಕೂಡ ಇತ್ತಿತ್ತಲಾಗೆ ಪ್ರಾರಂಭ ಮಾಡಿದೀವಿ. ಗ್ರಾಮೀಣದಲ್ಲಿ ಇರ್ಬೋದು, ಸಿಟಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸ್ವತಂತ್ರ ಕಾರ್ಪೊರೇಟರ್ಗಳಿದ್ದಾರೆ. ನೀವೆಲ್ಲ ಒಂದೇ ವೇದಿಕೆಯಲ್ಲಿ ಬಂದು ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡಿ. ಸಿದ್ದರಾಮಯ್ಯ ಸರ್ಕಾರ ಬಡವರ ಪರವಾಗಿರುವಂತ ಸರ್ಕಾರ ಇದು. ಬಡವರ ಪರವಾಗಿ ಬಿಜೆಪಿ ಹವಾದಾಗ ಇಡುವಂತ ಹವಾದಾಗ ಇಟ್ಬಿಡ್ತಾರ. ಗಾಳಿ ಮೆಗೆ ಅದು ಆಕ್ಸಿಜನ್ ICUದಲ್ಲಿ ಇಟ್ಟಿರ್ತಾರ. ಕಳೆದ ಸಾರಿ ಸರ್ಜಿಕಲ್ ಸ್ಟ್ರೈಕ್ ಅಂದ್ರು, ಹಿಂದೆ ಸ್ವಿಸ್ ಬ್ಯಾಂಕ್ ನಾಗ ದುಡ್ಡು ತತ್ತಿ ಅಂದ್ರು. ಈಗ ರಾಮ ಮಂದಿರ ತಿಳಿದ್ರು, ರಾಮ ಮಂದಿರ ಕ್ಯಾಚ್ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ರಾಮ ಎಲ್ಲಾರು ಮನೆಯಾಗ ಇದಾನ. ಹಿಂಗಾಗಿ ರಾಮನ ಹೇಳ್ತಾ ಇಲ್ಲ, ರಾಮನ ಬಿಟ್ಟಿದಾನ. ಯಾಕಂದ್ರೆ ಬಡವ್ರ ಮನ್ಯಾಗ ಅದಾನ, SC ST ಅದಾನ, ಎಲ್ಲಾರ ಮನ್ಯಾಗ ರಾಮ್ ಇದ್ದದ. ರಾಮನ ಹೇಳಕ್ ಹೋದ್ರು ರಾಮ್ ಕ್ಯಾಚ್ ಆಗಿಲ್ಲ. ಇನ್ನೇನು ಹೊಸ ಹುಡುಕ್ತಾರ ಗೊತ್ತಿಲ್ಲ. ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡಿ ನಿಮಗೆ ಕೊಟ್ಟು ಕೇಳ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.